ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತು ಏನಂತಂದರೆ ಇವತ್ತಿಂದ ಯಾವುದೇ ಥರಂಥ ಅಪ್ಡೇಟ್ ಇರೋದಿಲ್ಲ. ಆದರೆ ನೀವುಗಳು ಏನು ಮಾಡ್ಕೋಬೇಕಂತಂದರೆ ಮುನ್ನೆಚ್ಚರಿಕೆಯಾಗಿ ಒಂದಷ್ಟು ಕಾಲೇಜ್ಗಳನ್ನು ನೀವು ಹೋಗಿ ವಿಸಿಟ್ ಮಾಡಿ ಬಂದರೆ ತುಂಬ ಒಳ್ಳೆಯದು. ನಾನು ಪದೇ ಪದೇ ರಿಪೀಟ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಬಿ ಎಸ್ ನರ್ಸಿಂಗ್ ವಿದ್ಯಾರ್ಥಿಗಳಿದ್ದಾರೆ, ಈಗ ಮುಂದಿನ ವಾರದಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ವತಿಯಿಂದ ಸೀಟ್ ಮೆಟ್ರಿಕ್ಸು, ಆಮೇಲೆ ಫೀಸ್ ಸ್ಟ್ರಕ್ಚರ್ಗಳನ್ನು ಮತ್ತು ವೆರಿಫಿಕೇಷನ್ ಸ್ಲಿಪ್ಗಳನ್ನು ರಿಲೀಸ್ ಮಾಡ್ತಾರೆ. ಅಲ್ಲಿ ತನಕ ನೀವು ಕಾಯಬೇಕು. ಯಾಕಂದರೆ ಕೆಇದವರು ತುಂಬ ಅರ್ಜೆಂಟಾಗಿ ಮಾಡೋದಿಲ್ಲ. ಸೊ ಹೀಗಾಗಿ ನೀವು ಆರಾಮಾಗಿ ಅವರು ಪ್ರೊಸೀಜರ್ಗಳನ್ನು ಮಾಡ್ತಿರ್ತಾರೆ. ಆದರೆ ಅದಕ್ಕಿಂತ ಮೊದಲು ನೀವು ಕಾಲೇಜ್ ಈಗ ನೋಡಿ, ಆಪ್ಷನ್ ಎಂಟ್ರಿ ಲಿಂಕನ್ನು ಬಿಟ್ಬಿಟ್ರಂತ ಎಕ್ಸಾಂಪಲ್ ತಿಳ್ಕೊಳ್ಳೋಣ. ಈಗ ನೀವು ಯಾವ ಕಾಲೇಜ್ ಅಂತ ಎಂಟ್ರಿ ಮಾಡ್ತೀರಿ? ಹೌದಾ, ಏನಂತ ಮಾಡ್ತೀರಿ? ಸುಮ್ಮನೆ ಇದು ಗೂಗಲಲ್ಲಿರುವಂಥದ್ದು ಅಥವಾ ಯೂಟ್ಯೂಬಲ್ಲಿರುವಂತಹ ಒಂದು ಹೆಸರುಗಳನ್ನಷ್ಟೇ ನೀವು ಎಂಟ್ರಿ ಮಾಡಿಬಿಡ್ತೀರಾ? ಅಲ್ಲಿರುವಂಥ ಫಿಸಿಕಲ್ ಅಪಿಯರೆನ್ಸ್ಗಳನ್ನು ಯಾರು ನೋಡ್ಕೊಂಬರ್ಬೇಕು? ರಿಯಾಲಿಟಿ ಏನು ಗೊತ್ತಾಗುತ್ತೆ ನಿಮಗೆ? ಹೆಸರು ನೋಡೋದ್ರಿಂದ ಗೊತ್ತಾಗೋದಿಲ್ಲ, ಹಾಗೂ ಯೂಟ್ಯೂಬ್ ನೋಡೋದ್ರಿಂದ ಕೂಡ ಗೊತ್ತಾಗೋದಿಲ್ಲ. ಸೊ ಹೀಗಾಗಿ ನೀವು ಈಗ ತುಂಬ ಫ್ರೀ ಇದ್ದೀರಾ, ಹೌದಾ? ಎಸ್ಪೆಷಲಿ ಗರ್ಲ್ಸ್ಗೆ ಅಂತೂ ಬಸ್ ಫ್ರೀ ಇದೆ. ಸೊ ನಿಮ್ಮ ಸಮೀಪದಲ್ಲಿರುವಂಥ ಜಿಲ್ಲೆಗಳನ್ನು ನೋಟ್ ಮಾಡ್ಕೊಂಬನ್ನಿ. ಎಲ್ಲ ಕಡೆ ವಿಸಿಟ್ ಮಾಡಿಕೊಂಡು ಅಲ್ಲಿರುವಂಥ ಪರಿಸ್ಥಿತಿಗಳನ್ನ ನೋಡ್ಕೊಂಡು ಬಂದು ಆಮೇಲೆ ಆಪ್ಷನ್ ಎಂಟ್ರಿ ಮಾಡಿದರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಇಲ್ಲ ಅಂತಂದರೆ ನಾನು ಹಿಂದಿನ ವರ್ಷ ನೋಡಿದಾಗೆ ಫಸ್ಟ್ ರೌಂಡಲ್ಲೇ ಕಾಲೇಜ್ ಸಿಕ್ಕಿರುತ್ತೆ, ಆದರೆ ಹೋಗೋದಿಲ್ಲ. ಮತ್ತೆ ಹೋಗಿ ಹೋಗಿ ಕ್ಯಾನ್ಸಲ್ ಮಾಡಿ ಮತ್ತು ಸೆಕೆಂಡ್ ರೌಂಡಿಗೆ ಕಷ್ಟಪಟ್ಟು ಹೋಗೋದು, ಮತ್ತು ಅಲ್ಲೇ ಸೇಮ್ ಪರಿಸ್ಥಿತಿ. ಸೆಕೆಂಡ್ ರೌಂಡ್ ಸೇಮ್ ಪರಿಸ್ಥಿತಿ ಬಂದುಬಿಟ್ರೆ ಗ್ಯಾರಂಟಿ ಆಗಿಬಿಡುತ್ತೆ ನಮಗೆ. ಥರ್ಡ್ ರೌಂಡಲ್ಲಿ ಏನು ಗ್ಯಾರಂಟಿ ಸಿಗೋದಿಲ್ಲ ಸೀಟು. ನಾವು ಹೋಗಲೇಬೇಕು, ಅನಿವಾರ್ಯತೆಯನ್ನು ಅನಿಸ್ಕೊಂಡ್ಬಿಡ್ತೀವಿ. ಅನಿವಾರ್ಯತೆಯನ್ನು ಕ್ರಿಯೇಟ್ ಮಾಡೋಕ್ಕಿಂತ ಮೊದಲು ನೀವು ನಿಮ್ಮ ಸಮೀಪದಲ್ಲಿರುವಂಥ ಪಕ್ಕದಲ್ಲಿರುವಂಥ ಕಾಲೇಜುಗಳಿಗೆ ಹೋಗಿ ಡೊನೇಷನ್ ಎಷ್ಟು ತೊಗೊತಾರೆ, 10,000 ರೂಪಾಯಿ ಫೀಸಲ್ಲಿ ಬಂದರೆ ಡೊನೇಷನ್ಗಳನ್ನು ಎಷ್ಟು ತೊಗೊತಾರೆ ಮೇಲೆ ಅನ್ನೋದನ್ನು ನೋಟ್ ಮಾಡಿಟ್ಕೊಳ್ರಿ, ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದೊಂದು ಅಭ್ಯರ್ಥಿಗಳು ನಮಗೆ ಕಾಮೆಂಟ್ ಹಾಕಿದ್ದಾರೆ. ಏನಂದರೆ BS ನರ್ಸಿಂಗ್ 1,77,000 ಇದೆ. SC ಕೆಟಗರಿ ರೂರಲ್ ಕನ್ನಡ ಮೀಡಿಯಂ 2 ಇದಾಗಿರು ಸೀಟ್ ಸಿಗುತ್ತಾ ಅಂತ ಇವರು ಪ್ರಶ್ನೆ. ಆದರೆ ಸಿಗುತ್ತೆ, ನಿಮ್ಗೆ ಇಲ್ಲಂತಿಲ್ಲ. ಹೆಚ್ಚು ಕಾಲೇಜುಗಳನ್ನು ಆಯ್ಕೆ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಸೀಟ್ ಸಿಗುತ್ತೆ. 7 ನಮೂನೆ ಫೀಸ್ಗಳಿದ್ದಾವೆ. ಒಂದು GG ಅಂತಿದೆ, ಒಂದು GP ಅಂತ ಇರುತ್ತೆ, GQ ಅಂತ ಇರುತ್ತೆ. ನೀವು GG ಅಂದರೆ 10,000, GQ ಅಂತಂದು ತೊಗೊಂಡ್ರೆ ಅದು 1,00,000 ರೂಪಾಯಿ ಫೀಸ್ ಇರುತ್ತೆ. 2A ಓನ್ಲಿ ಕನ್ನಡ ಮೀಡಿಯಮ್ ಅಷ್ಟೇ ಐತಿ. ನನ್ನ 1,63,000 ಒಂದು ವಿಡಿಯೋ ಮಾಡಿ ಪಕ್ಕ ಮಾಡ್ತೇನೆ. 2A ಕನ್ನಡ ಮೀಡಿಯಮ್ಗಳಿಗೆ ಎಷ್ಟು ಹೋದ ವರ್ಷ ಕಟ್ ಆಫ್ ಆಗಿತ್ತು ಅಂತೇಳಿ. ಮತ್ತು ಈ ವಿಡಿಯೋದಲ್ಲಿ ನಾನು ಏನು ಮಾಹಿತಿ ಕೊಟ್ಟಿದ್ದೆ ಅಂದರೆ 2A ಕನ್ನಡ ಮೀಡಿಯಮ್ ರೂರಲ್ ಕಟ್ ಆಫ್ಗಳನ್ನು ಫಸ್ಟ್ ರೌಂಡು ಸೆಕೆಂಡ್ ರೌಂಡು ಕೊಟ್ಟಿದ್ದೇನೆ. ಓನ್ಲಿ 2A ಕನ್ನಡ ಮೀಡಿಯಮದ ಮಾಹಿತಿಯನ್ನು ಕೊಡ್ತೇನೆ ಅತಿ ಬೇಗ. My ranking is 1,94,500. 2B category got government seat in private college. 100% you got the government seat in private college. You choose more colleges better.